ರಾಜ ಮಾರ್ತಾಂಡ ಗುರುಕುಲ ಚಕ್ರವರ್ತಿ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಚಂದ್ರಕುಲ ಚಕ್ರೇಶ್ವರ ಗುರುಗಲಾಂಛನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತಿದೆ. ಮುರುಗಲಾಂಛನನ ಮೆರಗು ಸ್ವರ್ಗ ತನಗೆ ಸರಿ ಹೋಲುವಂತೆ. ಕಾರ್ತಸ್ವರ ಸಂಪನ್ನ ದೀಪ್ತಿಮಣಿ ಮಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲ್ ಎಣೆಯಿಹರ ಎನಗೆ ಕುರುಸಭಾಂಗಣ ಶಶೋಭಿತ ಮಣಿಮುಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಇಬ್ಬಾಗ ಮಾಡಿದ ಆಚಾರ್ಯ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಕುರು ಪಾಂಡವರಿಗೆ ಸಕಲ ವಿದ್ಯೆಯನ್ನ ಕಲಿಸಿ ಈ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣಾದಿಗಳಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಮಮತೆಯ ಮಂದಿರ ಚಿಕ್ಕಪ್ಪ ವಿದರ ಮಹಾಶಯರಿಗೆ ನಮೋ ನಮಃ. ಧಮನಿ ಧಮನಿಗಳಲ್ಲೇ ಕುರು ರಕ್ತವನ್ನೇ ಹಂಚಿಕೊಂಡು ಬಿಟ್ಟಿರುವ ಭೀಮನ ಒಡಲನ್ನ ಸೀಳಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ಶಾಸನ ಕೆಚ್ಚದೆಯ ಕಟ್ಟಾಡು ಅಪೂರ್ವ ಬಿಲ್ಲಾಳು ಈ ಸುಯೋಧನನ ಕಣ್ಮಣಿ ಸದಾ ನನ್ನ ಶ್ರೇಯೋಭಿಲಾಷಿಯನ್ನೇ ಬಯಸುತ್ತಿರುವ ಅಂಗಾತಿಪತಿ ಕರ್ಣ ಪ್ರಜ್ವಲಿಸಿ ಉರಿಯುತ್ತಿರುವ ಎನ್ನ ಕೋಪಾಗ್ನಿಗೆ ಸದಾ ಅಜ್ಜವನ್ನ ಎರೆದು ಈ ಕುರುರತ್ನ ಸಿಂಹಾಸನವನ್ನ ಪೋಷಿಸಿಕೊಂಡು ಬರುತ್ತಿರುವ ಎನ್ನ ಸೋದರ ಮಾವ ಸೋಬಲ ರಾಜ ಶಕುನೆ ಸಿಂಧುರಾಜ ದುರ್ಜಯ ಇಂತಹ ಅಪೂರ್ವ ವೀರ ರತ್ನಗಳು ಈ ಕುರು ರಾಜಲಕ್ಷ್ಮಿಯ ಮಣಿಮಕುಟದಲ್ಲಿ ರಾಜಿಸುತ್ತಿರುವಾಗ ಸೋಟ್ಟಿಗಿರುವರೆಗೆ ಧರೆಗೆ ಸರಿ ಸೋಟ್ಟಿಗಿರುವರೆಗೆ ಸೋಟ್ಟಿಗಿರುವರೆಗೆ ಧರೆಗೆ ಸರಿ ಸೋಟ್ಟಿಗಿರುವರೆಗೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಚೌರದಿಗೆ ಕೈ ಕದರ ಗೆಲ್ಲಿ ನೋಡುತ್ತದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಚೌರ್ಯದಿಗೆ ಕೈ ಕದರ ಎಲ್ಲಿ ಮಾಡುತ್ತದೆ. ಸೋಟ್ಟಿಗಿರುವರೆಗೆ ಧರೆಗೆ ಸರಿ ಸೋಟ್ಟಿಗಿರುವರೆಗೆ ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ಪ್ರಾಣದಲ್ಲಿ ನಿಪುಗಳ ವಸಿಸಬೆಲ್ಲಿವರೆ ಭೀಷ್ಮ ದ್ರೋಣಾದಿಗಳಿರಲು ಶೌರ್ಯದಿ ಪ್ರಾಣದಲ್ಲಿ ನಿಪುಗಳ ವಸಿಸದೆ ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ. ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುರ್ಯಾತನ ಅವರನ್ನು ವಧಿಸದಿರುವನೆ. ಅನುಜ ದುರ್ಯಾತನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸೋಟ್ಟಿಗಿರುವರೆಗೆ ಧರೆಗೆ ಸರಿ ಸೋಟ್ಟಿಗಿರುವರೆಗೆ ಸೋಟ್ಟಿಗಿರುವರೆಗೆ ಧರೆಗೆ ಸರಿ ಸೋಟ್ಟಿಗಿರುವರೆಗೆ ಗುರುಕುಲ ಸಿಂಹಾಸನದಿ ಛಲವ ಬಿಡದೆ ಚೌರ್ಯದಿಗೆ ಕೈ ಕದರ ಗೆಲ್ಲಿಸಿ ಬಾಳುತ್ತಿದೆ. ಗುರುಕುಲ ಸಿಂಹಾಸನದಿ ಛಲವ ಬಿಡದೆ
ಪಿತಾಮಹರೇ, ಗುರುಗಳೇ, ಸಭಿಕರೇ, ಒಂದು ವಿಚಿತ್ರವಾದಂತಹ ವೃತ್ತಾಂತವೊಂದನ್ನು ಕೇಳಿದಿರಾ? ಜೂಜಾಟದಲ್ಲಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲೇ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಜೀವಿಸುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನ ಕೇಳಲು ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವರಂತೆ. ನೋಡಿದಿರೋ ಓ ಏಡಿ ಪಾಂಡವರ ಧೈರ್ಯ ಎಷ್ಟರ ಮಟ್ಟಿಗಿರುವುದೆಂಬುದನ್ನ. ಏನು ತಾತ, ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ, ನಾನದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧ ವೀರರುಗಳ ಬೆಂಬಲ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ತಾತ? ನನ್ನ ಬಳಿ 11 ಅಕ್ಷರಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಏಡಿ ಪಾಂಡವರ ಸೈನ್ಯ ಮಾದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು ತಾತ, ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನು ಯಾರು? ನಾನು ಮತ್ತೆ ಅಂಗರಾಜನಾದ ಕಣ್ಣನಿಲ್ಲವೇ? ಅಕ್ಷಯ ರಾಜ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಏತಕ್ಕೆ ವಿಚಾರ? ಏನು ಏನು ಪುರುಷೋತ್ತಮ? ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠ ಸಾಮ್ರಾಟ್ ದುರ್ಯೋಧನನಿಲ್ಲಿರಬೇಕಾದರೆ ಆ ಪಶು ಕಾಯುವ ಗೋಪಾಲ ಪುರುಷೋತ್ತಮನೇ. ಆತನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಆತನ ಹುಟ್ಟು ಗುಣಕ್ಕನುಸಾರವಾಗಿ ಈ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದ್ದನಂತೆ. ಎಲ್ಲಿಗೆ ತಾನೇ ಓದೀತು ಆತನ ತಿರುಪೆ ಬುದ್ಧಿಯ ಸ್ವಭಾವ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವುದು ನಿನ್ನಲ್ಲಿ ಯಾತನೆಗಾಗಿ ಬರುತ್ತಿಲ್ಲ. ಏನು ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನ್ಯಾಯಕ್ಕೆ ನೀನು ಅಧೀನನು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಆಪತ್ತು ರುಚಿಸುವಂತೆ ಮೃತ್ಯು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ಈ ಕೋಲ್ಪವಾಗಿರುವುದು, ಅದಕ್ಕೆ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲು ವಿದುರ ಸದರತೆ, ದುಡುಕಿ ಒದರದಿರಲು ವಿದುರ ಸದರತೆ. ಒದರದಿರಲು ವಿದುರ ಸದರತೆ, ದುಡುಕಿ ಒದರದಿರಲು ವಿದುರ ಸದರತೆ. ನೆರದ ಸಭೆಗಳು ನಿಂತು ಜನಿತಗೆ ಕೌರವನ ವಿದುರ, ನೆರದ ಸಭೆಗಳು ನಿಂತು ಜನಿತಗೆ ಕೌರವನ ನುಡಿವೆ ಯಾವ ಕಡೆ ಹಿರಿದು ಕೊಲಿಗಲಿ ಖಡ್ಗದಳು, ನುಡಿವೆ ಯಾವ ಕಡೆ ಹಿರಿದು ಕೊಲಿಗಲಿ ಖಡ್ಗದಳು. ಒದರದಿರಲು ವಿದುರ ಸದರತೆ, ಒದರದಿರಲು ವಿದುರ ಸದರತೆ. ತಪ್ಪಲಿಯ ಮಗನೇನು ಪರದೇಸಿ, ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತಿರದೆ. ತಪ್ಪಲಿಯ ಮಗನೇನು ಪರದೇಸಿ, ಎಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ. ಕಡುವೈರಿ ಪಾಂಡವರ ಪರವೈಸೆ, ಛಲದಂಗ ಮಲ್ಲ ಕುರುಬರೆಯ ಧಿಕ್ಕರಿಸೆ. ಕಡುವೈರಿ ಪಾಂಡವರ ಪರವೈಸೆ, ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸೆ, ದೊರೆಯ ಧಿಕ್ಕರಿಸೆ, ದೊರೆಯ ಧಿಕ್ಕರಿಸೆ. ಒದರದಿರಲು ವಿದುರ ಸದರತೆ, ಒದರದಿರಲು ವಿದುರ ಸದರತೆ, ಒದರದಿರಲು ವಿದುರ ಸದರತೆ. ಸಹೋದರ ದುಶ್ಯಾಸನ, ಅಗ್ರಜ, ಹಿರಿಯವನು ಪೂಜ್ಯನು ಎಂದು ಈತನನ್ನು ಗೌರವಿಸಿದರೆ ಈತನು ಬಾಯಿಗೆ ಬಂದಂತೆ ಬಗಳುತ್ತಿರುವನು. ಕೂಡಲೇ ಈತನನ್ನು ಈ ಸಭೆಯಿಂದ ಹೊರಹಾಕು. ಪಾಂಡವರ ಪಕ್ಷಪಾತಿಯಾದ ನೀನು ಈ ಕೂಡಲೇ ರಾಜ್ಯಸಭೆಯಿಂದ ಹೊರಗೆ ಹೋದರೆ ಸರಿ, ಇಲ್ಲವಾದರೆ ಅನರ್ಥವಾದೀತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತನು ಅವಿವೇಕಿ.
ಹೇಳುವೆನು ಕೇಳು. ಹಿಂದೆ ದ್ರೌಪದಿಯ ಹೊಸಾಭರಣ ಕಾಲದಲ್ಲಿ ಭೀಮಸೇನನು ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಮುರಿಯುವಂತೆ ಪ್ರತಿಜ್ಞೆ ಮಾಡಿದೆನು. ತನ್ನ ಕಥೆಯಿಂದ ತಡೆದು ರಕ್ಷಿಸಬೇಕಾದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಿವೆನು. ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ಇದರನ್ನು ಅಪಸ್ಯ ಕೀಡಿ ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೇ ಅಲ್ಲ. ಇವರೊಂದು ಸಾರಿ ಧನುರ್ಧಾರಿಯಾಗಿ ಯುದ್ಧಕ್ಕೆ ನಿಂತಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ ಸುಯೋಧನ. ಏನು ಕರ್ಣ, ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆಗೆ ಅಂಜುವುದೇ? ಈ ವಿದುರನು ಎಂದೂ ತಾನೇ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು, ಅಥವಾ ಈತನ ಬಿಲ್ಲಿನಿಂದ ಆಗತಕ್ಕಾದ ಅನುಕೂಲವಾದರೆ ಏನು? ಈಗ ಎಲ್ಲರೂ ಕೇಳಿರಿ. ಕೃಷ್ಣನು ನಮ್ಮ ರಾಜ್ಯಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಅವರನ್ನ ಈ ಕೂಡಲೇ ಈ ಸಭೆಯಿಂದ ಹೊರಹಾಕಲಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ಎನ್ನ ಸೈನ್ಯಾಧಿಕಾರಿ ಪಟ್ಟಿಯನ್ನು ತೆಗೆದುಕೊಂಡು ಬಾ. ಸಿದ್ಧವಾಗಿರುವುದು ಅಗ್ರಜ. ಏಕೆಂದರೆ ನಾನು ಹಿಂದೂ ದ್ವಾರಕೆಗೆ ಹೋಗಿದ್ದ ಸಂದರ್ಭದಲ್ಲಿ ಕೃಷ್ಣನು ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನನ್ನನ್ನು ಬಹಳ ಹೊತ್ತು ಕಾಯಿಸಿದನು. ಅದರ ಪ್ರತೀಕಾರವನ್ನ ನಾನು ಇಲ್ಲಿ ತೀರಿಸಿಕೊಳ್ಳಲೇಬೇಕು. ಯೋಧನ ದೂತನಿಗೆ ಈಗ ತೀರಿಸಿಕೋ ನಿನ್ನ ಪ್ರತಿಕಾರ. ಧರ್ಮಕಾಂಡವಾ ಧರ್ಮ ಪಾಹಿಮಾ, ಧರ್ಮಕಾಂಡವಾ ಧರ್ಮಕಾಂಡವಾ ಕರ್ಮ ಪಾಹಿಮಾ, ಧರ್ಮಕಾಂಡವಾ ಧರ್ಮವೇ ಜಯವೋ ಕರ್ಮವೇ ಲಯವೋ, ಧರ್ಮವೇ ಜಯವೋ ಕರ್ಮವೇ ಲಯವೋ, ಧರ್ಮವನರಿತೋ ನೀನೆಲೆ ಕಂಡ ಮನುಜ, ಧರ್ಮವನರಿತೋ ನೀನೆಲೆ ಕಂಡ ಮನುಜ. ಧರ್ಮಕಾಂಡವಾ ಕರ್ಮ ಪಾಹಿಮಾ, ಧರ್ಮಕಾಂಡವಾ ನಾನು ನನ್ನದು ಎಂಬ ಮಮಕಾರ ನಿಮಗೆ, ನಾನು ನನ್ನದು ಎಂಬ ಮಮಕಾರ ನಿಮಗೆ ಮಣ್ಣಿನಲ್ಲೇ ಹುಟ್ಟಿ ಮನುಜ 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 ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ, ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ. ಧರ್ಮಕಾಂಡವಾ ಕರ್ಮ ಪಾಹಿಮಾ, ಧರ್ಮಕಾಂಡವಾ ಧರ್ಮಕಾಂಡವಾ ಧರ್ಮಕಾಂಡವಾ. ಆಹಾ, ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವೆನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರೂ ಸಹ ಈ ಮದೋನ್ಮತನಾದ ದುರ್ಯೋಧನನು ತಲೆ ಎತ್ತಿಯೂ ನೋಡದೆ ಹಾಗೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ಸುಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ.
ಕೃಷ್ಣ, ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂಬುದನ್ನ ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ಹಾಗೆಂದ ಮಾತ್ರಕ್ಕೆ ಕೃಷ್ಣ, ಸುಯೋಧನ, ನಮ್ಮ ರಾಜಸಭೆಗೆ ಬಂದಿತ್ತಾಯಿತು. ಈ ಪೀಠವನ್ನು ಅಲಂಕರಿಸು. ಕೃಷ್ಣ, ಸುಯೋಧನ, ಸ್ತ್ರೀಯರ ನರ್ತನವೆಂದರೆ ನಿನಗೆ ಬಹಳ ಸಂತೋಷವಲ್ಲವೇ? ಇರಬಹುದು. ಇರಬಹುದೇನೋ ಏನೋ ಇದ್ದೇ ಇದೆ. ಗೋಪಿಕಾಂಗನೆಯರ ನರ್ತನವನ್ನ ನೋಡಿ ಈ ನಿನ್ನ ಮನಸ್ಸು ಬೇಸತ್ತಿರಬಹುದಲ್ಲವೇ? ಈಗ ನೋಡು ಎನ್ನರಮನೆಯ ರಾಜನರ್ತನವನ್ನ. ಸಹೋದರ ದುಶ್ಯಾಸನ, ನರ್ತಕಿಯರನ್ನು ಬರಮಾಡು. ಏನಪ್ಪಣೆ? ನರ್ತಕಿಯನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ದುಶ್ಯಾಸನ ಮಹಾಪ್ರಭು ಆಗಬಹುದು. ಕರುಣಾಳು ಕುರುಭೂಪರಾಜೇಶ್ವರ, ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪರಾಜೇಶ್ವರ. ರೇಪು ಭಯಕರ ರೂಪ ಮನೋಗರ ಛಾಪ ಬಲ್ಲ ಪರಮಾಪ್ತ. ರೇಪು ಭಯಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮ. ರಿಪು ಭಯಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ರಿಪು ಭಯಕರ ರೂಪ ಮನೋಹರ ಛಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ. ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ. 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 ಕರುಣಾಳು ಕುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ, ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀರ, ಕರುಣಾಳು ಕುರುಭೂಪರಾಜೇಶ್ವರ.
ನೀಲವರ್ಣದಾರೆ ಈ ಚೆಲುವ ಕೊಳಲಗಾನದಿ ನಮ್ಮ ಜಗದ ಜನರ ಮರುಳುಗುಳಿಪ ಕೃಷ್ಣ ಮುರಾರಿ ಶ್ರೀಹರಿ ಮುರಹರಿ ಹರಿ ಹರಿ ಏನು ರಾಜಸಭೆಯಲ್ಲಿ ಕೃಷ್ಣನ ಗುಣಗಾನ ಅರ್ಥಕ್ಕೆ ಅಪರಾಧವಾಯಿತು, ಕ್ಷಮಿಸಿ ಮಹಾಪ್ರಭು. ತಗದಿಮಿ ತಕ ಜನ ತಗದಿಮಿ ತಕ ಜನ ತಗದಿಮಿ ತಕ ಜನ ತಂತ ತಗದಿಮಿ ತಕ ಜನ ದಿಮಿ ತಕ ಜನ ತಗದಿಮಿ ತಕ ಜನ ತಂತ ತಗದಿಮಿ ತಕ ಜನ ದಿಮಿ ತಕ ಜನ ತಗದಿಮಿ ತಕ ಜನ ತಂತ
ಭೀಮನಿಗಿವನು ಕಡುವೈರಿ ಹಸ್ತಿನಪುರದೊಡೆಯ ಜಗದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಜಗದಾರಿ ಇವನಿಗೆ ಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿಯಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿಯ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಕೃಷ್ಣ ಸುಯೋಧನ, ಈ ರಾಜ್ಯಸಭೆಗೆ ಬಂದಂತಾಯ್ತು, ನರ್ತನವನ್ನ ನೋಡಿದಂತಾಯ್ತಲ್ಲವೇ? ಈಗ ನೀನು ಇಲ್ಲಿಗೆ ಬಂದ ಸಮಾಚಾರವೇನೆಂಬುದನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಸಂಧಿಯ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಆನಂದದಿಂದ ನಡೆಸಿಕೊಡುತ್ತೇನೆ. ಸುಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲೇ ಇಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದ್ದರಿಂದ ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಹಾಗೂ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣವಾಗುವುದು. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರು, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರು. ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದೂತದಲ್ಲಿ ಪರಾಜಿತರಾದ ಧರ್ಮಶೀಲರು, ಸತ್ಯವಂತರು ಆದ ಆ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದೇ ಇದೆ. ಈಗ ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿರುವರು. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ನೀವು ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದಂತ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದೂತ, ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯಯುತವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮವನ್ನು ಅರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು
ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ, ಶ್ರೀಕೃಷ್ಣನ ಸಂದೇಹವು ಒಂದೇ ಆಗಿರುವುದು, ನಮ್ಮೆಲ್ಲರ ಅಭಿಮತವೂ ಒಂದೇ ಆಗಿರುವುದು. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವೊಂದು ಕೊಟ್ಟು ಬಿಡು ಸುಯೋಧನ. ದುರ್ಯೋಧನ, ಹೊರದಿದ್ದರ ಪಾಂಡವರಿಗೆ ಅರ್ಧ ರಾಜ್ಯವ ಹೊರದಿದ್ದರೆ ಬಿಡುವರವರು. ದುರ್ಯೋಧನ, ಕೇಡನಿಸದೆ ದುರ್ಯೋಧನ, ಕೇಡನಿಸದೆ ನೀಡುತ್ತಲೇ ಪಾಂಡವರಿಗೆ ಅರ್ಧ ರಾಜ್ಯವ. ಕೇಡನಿಸದೆ ಖೇದಿಂದಲೇ ಬಾಳು ದುರ್ಯೋಧನ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಹೋ, ಯಾರು? ವಿದುರ ಚಿಕ್ಕಪ್ಪ. ನಡೆಯಲಿ ನಿನ್ನ ಅರಣ್ಯರೋಧನ. ಹೌದು ದುರ್ಯೋಧನ, ನಮ್ಮದು ಅರಣ್ಯ ರೋಧನವೇ. ನಿನ್ನಂಥವರಿಗೆ ಸದೋಭ್ಯಾಸ ಪಡೆಯುವುದು ನಮ್ಮ ಹಿರಿಯರಾದ ನಮ್ಮ ಕರ್ತವ್ಯವಲ್ಲವೇ? ಏನು ಮಾಡಲಿ, ಕೆಡುವರನ್ನು ನೋಡದಾಗಲೇ ನಿನ್ನ ಮರಣಕಾಲವು ಹತ್ತಿರವಾಗಿರುತ್ತಿರುವುದು. ಅದಕ್ಕೆ ನಿನ್ನ ಬುದ್ಧಿಯು ಈ ತರ ವಿಕಲ್ಪವಾಗಿರುವುದು. ಏ ವಿದುರ, ಈ ನೀತಿ ವಚನವನ್ನ ಆ ಪಾಂಡವರಿಗೆ ಹೇಳಲಿಲ್ಲ ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಕೃಷ್ಣನಿಗಾಗಲಿ, ಆಚಾರ್ಯ ದ್ರೋಣಾದಿಗಳಿಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದನ್ನೇ ಹೇಳಿದೆ. ಕೃಷ್ಣ, ಸುಯೋಧನ, ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಕೃಷ್ಣ, ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೂ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಗಡತ್ವ. ಅದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ. ಆಗಲ್ಲ ಕೇಳು ಕೃಷ್ಣ, ಈ ಕೌರವನನ್ನ ಸೆದೆಬಡೆಯಬೇಕೆಂದನಲ್ಲವೇ ಆ ನಿನ್ನ ಧಡಿಗ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಅಕ್ಕಪಟಿಗಳ ಸ್ನೇಹವನ್ನು ಬಯಸಿದರಲ್ಲವೇ ಆ ಏಡಿ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನ ಪೊಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಆಶಯವನ್ನು ಹೊಂದಿರುವರಲ್ಲವೇ ಆ ನಿನ್ನ ಹೇಡಿ ಪಾಂಡವರು. ಅದು ದುರಾಶಯ. ನಾವೇ ಶ್ರೇಷ್ಠರು, ನಾವೇ ಜಯಶಾಲಿಗಳು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ಛಲ ಚಾಚಲ ಚಲಿಸಲಾಗದು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಹೊಗಳುವುದು. ಪ್ರಳಯ ಕಾಲದ ಗೊಡುಗಿನಂತೆ ಹಿಡಿಂಬ ಕೀಚಗಾದಿಗಳನ್ನು ಸಂಹರಿಸಿದ ರುದ್ರಾಂಶ ಸಂಭೂತನು
ಸಾವಿರ ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಈ ಲೋಕವಿಗೊಳ್ಳುವುದು. ಸುಯೋಧನ, ಅದರ ಅನುಭವ ನಿನಗೂ ಸಹ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವನ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮಗಳೇನು ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರುಗಳು ಮಹಾಮೇಧಾವಿಗಳು. ನಿಧಾನವಾಗಿ ಯೋಚಿಸ ಕೌರವೇಶ್ವರ, ನಿಧಾನವಾಗಿ ಆಲೋಚಿಸ. ಸುಯೋಧನ, ಪುರುಷ ಪ್ರಧಾನರೆಂದರ ಹೃದಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಪುರುಷ ಪ್ರಧಾನರೆಂದರ ಹೃದಯ ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಠವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಈ ಗಂಡದೆಯ ಗುಂಡಿಗೆ ಒಳ್ಳವವರೆಯಾಗಿದ್ದೊಡೆ. ಭರತ ಕಂಠವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ, ಈ ಗಂಡದೆಯ ಗುಂಡಿಗೆ ಒಳ್ಳವವರೆಯಾಗಿದ್ದೊಡೆ. ಗಂಡತೆಯ ವಸ್ತ್ರಾಪಹರಣವ ಖಂಡಿಸಿ, ಗಂಡತೆಯ ವಸ್ತ್ರಾಪಹರಣವ ಖಂಡಿಸಿ, ಚಂಡಮಂಡಲವಕಾರಿ ಪ್ರಚಂಡತ್ವದಿ ಮೆರೆಯದೆ. ಚಂಡಮಂಡಲವಕಾರಿ ಪ್ರಚಂಡತ್ವದಿ ಮೆರೆಯದೆ ಷಂಡರಂಗಯ ಸಭೆಯ ತಗ್ಗಿಸಿ ಕುಳಿತ ಆ ಲಜ್ಜಗೀನರು ತೋರ್ದಂಡರತೆ ಮಾಧವ. ಒಳ್ಳೆಯವರ ಪರಾಕ್ರಮವನ್ನ ಹೇಳುತ್ತಿರುವೆಯಲ್ಲ ಕೃಷ್ಣ. ಕೈಯಲ್ಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷವನ್ನ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ ಎನ್ನು ಹೊಟ್ಟೆಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ಉಂಡು ಇಡಿಂಬನನ್ನು ಕೊಂದ ಮಾತ್ರಕ್ಕೆ ಅವನೇನು ಅಜಯನು? ಅಥವಾ ಅದನ್ನು ನೋಡಿದವರಾದರೂ ಯಾರು ಒಂದು ವೇಳೆ ಕೊಂದಿದ್ದರು ನಿನ್ನ ಕುತಂತ್ರದಿಂದ ಎಂಬುದನ್ನು ನಾನು ಚೆನ್ನಾಗಿಯೇ ಅರಿತಿರುವನ ಕೃಷ್ಣ. ಇಂತಹ ಕುತಂತ್ರಿ ರೌದ್ರಾಂಶ ಸಂಭೂತನು, ಸಾವಿರ ಆನೆಯ ಬಲವುಳ್ಳವನು. ತುಂಬಿದ ರಾಜಸಭೆಯಲ್ಲಿ ನನ್ನ ಸಹೋದರನಾದ ದುಶ್ಯಾಸನನು ದ್ರೌಪದಿಯ ತುರುವನ್ನ ಹಿಡಿದು ದರದರನ ಎಳೆತಂದು ಸೀರೆಯನ್ನು ಸೆಳೆವಾಗ ಎಲ್ಲಿ ಎಲ್ಲಿ ಹಡಗಿತ್ತು ಆ ನಿನ್ನ ಭೀಮಸೇನನೋ ಸಾವಿರ ಸಾವಿರ ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ, ಫಲ್ಗುಣ, ಅರ್ಜುನ ಕೈಗೆ ಬಳೆಯನ್ನು ತೊಟ್ಟಿಕೊಂಡು ಕಾಲ್ಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ತಗತೈ 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 ಎಂದು ನಾಟ್ಯ ಕಲಿಸಿದ ನಪಂಸಕ. ಅವನ ಪರಾಕ್ರಮವನ್ನ ನಾನು ಹರಿಯದವನೆಂದು ಭಾವಿಸಿದೆಯ? ಎನ್ನೋ ಮಾದ್ರಿ ಕುಮಾರರಾದ ನಕುಲ ಸಹದೇವರು ಕುನ್ನಿ ಬಾಲಕರು ನನ್ನ ಅರಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಭೂಪಾಲಕ, ಮತ್ತೊಬ್ಬ ಪಶುಪಾಲಕ. ಇಂಥವರು ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ ಕೃಷ್ಣ, ನನಗಲ್ಲ. ಈಗ ಹೇಳುವೆನು ಕೇಳು ನಮ್ಮವರ ಪರಾಕ್ರಮ. ಭರತ ಕಂಠವ ಜಯಿಸಿ ಕೃಷ್ಣ, ಭರತ ಕಂಠವ ಜಯಿಸಿ ಹರುಷದಿ
ಕುರುಕುಲವ ಸೋಸದಿಲ್ ಪಾಲಿಸುವ ಎನಗದಾರು ಸಾಟಿ ಗಂಡ ಭೀಮನ ಗುಂಡಿಗೆಯ ಕೃಷ್ಣ ಕೊಂಡ ಭೀಮನ ಗುಂಡಿಗೆಯ ಸೀಳುವ ನೆನುತ ಶಪಥವನಂತ ಅನುಜನಿಗದಾರು ಸಾಟಿ ಕುಮಾರ ಮೆಚ್ಚಿಸಿ ಪಡೆದ ಈ ಕರ್ಣನಿಗೆ ಸಮನೆ ಆ ನಿನ್ನ ಪಾರ್ಥ ಕೃಷ್ಣ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾಧಿಗಳು ಸಾಹಸದಿ ಸದೆ ಪಡೆವರು ಮಧುರ ಮಕ್ಕನರ ಕೃಷ್ಣ ಕೃಷ್ಣ ಎಲ್ಲಿಯವರೆಗೂ ನಿಮ್ಮವರ ಪರಾಕ್ರಮವನ್ನು ಕೇಳಿದೆಯಲ್ಲ, ಈಗ ಕೇಳು ನಮ್ಮವರ ಪರಾಕ್ರಮ. ಸ್ವಸಾಮರ್ಥ್ಯದಿಂದ ಇಡೀ ಭರತಖಂಡವನ್ನು ಆಳುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆದರಿ ಕಾಡಿನಲ್ಲಿ ವಾಸಿಸುತ್ತಿರುವ ಆ ಪಾಂಡವರು ಸಾಹಸಿಯೋ? ಭೀಮನ ಒಡಲನ್ನು ಸೀಳಿ ಆತನ ರುಂಡಮುಂಡವನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ನನ್ನ ಸಹೋದರ ದುಶ್ಯಾಸನ, ನಿನ್ನ ಪಾರ್ಥನ ಶಿರಸ್ಸನ್ನು ಛೇದಿಸಲು ಕುಮಾರಸ್ವಾಮಿಯಿಂದ ಕಾಲವಿದವೆಂ ಎಂಬ ಧನುವನ್ನು ಪಡೆದ ನನ್ನ ಪ್ರಿಯ ಮಿತ್ರ ಕರ್ಣ, ನಿನ್ನ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಹುಡುಕುತ್ತಾ ಸದಾ ನನ್ನ ಶ್ರೇಯೋಭಿಲಾಷಿಯನ್ನೇ ಬಯಸುತ್ತಿರುವ ಎನ್ನ ಸೋದರ ಮಾವ ಸೋಬಲ ರಾಜ ಶಕುನೆ, ಸಿಂಧುರಾಜ, ಊರ್ಜಯ, ಇಂತಹ ಪರಾಕ್ರಮಿಗಳ ಮುಂದೆ, ಅದರಲ್ಲೂ ಈ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಕುರು ಪಾಂಡವರಿಗೆ ಸಕಲ ವಿದ್ಯೆಯನ್ನು ಕಲಿಸಿದ ಭೀಷ್ಮಾಚಾರ್ಯರ ಪರಾಕ್ರಮದ ಬಗ್ಗೆ ನೀನು ಚೆನ್ನಾಗಿಯೇ ಅರಿತಿರುವೆ. ಇನ್ನು ನನ್ನ ತಾತನಾದ ಭೀಷ್ಮಾಚಾರ್ಯರು ಇವರೇನಾದರೂ ಧನುರ್ಧಾನಿಗಳಾಗಿ ನಿಂತರೆ ಇವರನ್ನು ಎದುರಿಸಿ ನಿಲ್ಲುವ ವೀರನು ಧೀರನು ಈ ಚತುಷ್ಭವನದಲ್ಲಿ ಅವನ್ಯಾವನಿರುವನು. ಇಂತಹ ಪರಾಕ್ರಮಿಗಳ ಮುಂದೆ ಈ ನಿನ್ನ ಪಾಂಡವರ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಕೃಷ್ಣ ದುಶಾಸನ, ಹೇಳಿ ಪಾಂಡವರ ಕೂಗಿ ಮಾಡುವುದು ಬೇಡ ಬೇಡ ಹೆಸರವೋ, ಹೇಳಿ ಪಾಂಡವರ ಕೂಗಿ ಮಾಡುವುದು ಬೇಡ ಬೇಡ ಹೆಸರವೋ, ಬೇಡ ಬೇಡ ಬರು ಬೇಸರವೋ, ಬೇಡ ಬೇಡ ಬರು ಬೇಸರವೋ. ಕೃಷ್ಣ ನೋಡು ಬೆಳಕದು ಮಾಡಿಕೋದಲ್ಲಿ ಸೇರಲಾರದೆ ರಾಜಗಳು. ಕೃಷ್ಣ ದುಶಾಸನ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಗ್ನಿ ಜ್ವಾಲೆಯು ಇಂತಹ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ನೀನು ಬಂದ ದಾರಿಯಲ್ಲೇ ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ
ಇರೋ ಈ ನನಗದೆಲ್ಲ ಅಪ್ಪಳಿಸಬಿಟ್ಟೇನು? ಎಚ್ಚರವಿರಲಿ ಕೃಷ್ಣ. ಹಲೋ ಕೃಷ್ಣ. ಸೈಂಧವ ಕಾಢೆ ಈ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಏಕೆಂದರೆ ಅವರು ನಮಗೆ ಹಿಂದೆ ಕೊಟ್ಟಿರುವ ಕಷ್ಟಗಳನ್ನು ನೆನೆಸಿಕೊಂಡರೆ ಅವರನ್ನು ಕಳೆದಿಡುವಷ್ಟು ಕೋಪ ಬರುತ್ತದೆ. ಇಲ್ಲವೋ ಗೊಲ್ಲ, ಇದು ಗೋಪಿಕಾಂಗನೆಯರ ನರ್ತನವಲ್ಲವೋ ಗೊಲ್ಲ. ತಿನ್ನಲು ಬೆಣ್ಣೆ ಮುದ್ದೆ ಅಲ್ಲವೋ ಕೃಷ್ಣ. ನಾವು ಕೈಗೆ ಬಳೆಯನ್ನು ತೊಟ್ಟುಕೊಂಡಿಲ್ಲವೋ ಗೊಲ್ಲ. ಇದು ಕೌರವರ ಅಸ್ಥಿ ಪಂಜರ. ಎಚ್ಚರ ತಪ್ಪಿದರೆ ಗೊತ್ತು ಪಂಜರ. ತಿಳಿತೇನೋ ಕೃಷ್ಣ? ಹೆಚ್ಚಿಗೆ ಮಾತನಾಡುವುದು ಬೇಡ. ನಮ್ಮ ಸಭೆಯನ್ನು ಬಿಟ್ಟು ಹೊರಡುವೆಯೋ ಅಥವಾ ಅಪ್ಪಳಿಸಿ ಬಿಟ್ಟೆನೋ? ಸೈಂಧವರಾಜ ಗೊಲ್ಲ. ನಮ್ಮ ಸಭೆಯನ್ನು ಬಿಟ್ಟು ಹೊರಡುವೆಯೋ ಅಥವಾ ಅಪ್ಪಳಿಸಿ ಬಿಟ್ಟೆನೋ? ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಕಡಿವೈರಿಯಾದ ಅರ್ಜುನನ ಮೇಲೆ ನನ್ನ ಹಾಗೆಯೇ ತೀರದವರಂತೆ ಆಗಿ ಈ ರಾಜನಿಗೂ ದೃಷ್ಟ ಅನುಭವ ರುಚಿಸುವುದಿಲ್ಲ. ಕೃಷ್ಣ ಸ್ವಾರ್ಥ ಸ್ವಾರ್ಥ
ಅರ್ಧ ಸಾಧನೆಗಾಗಿ ಅರ್ಧರಾಜದ ನೆಪವೇ ದೂತನಾಗಿ ಬಂದಿಯ ನಿನಗೆ ದಾಸನ್ಯಾರೋ ತವಾ ಮರಗಳಿಗೆ ಫಲಿಸುವುದೇ ತವಾ ಮರಗಳಿಗೆ ಫಲಿಸುವುದೇ ಮುಂದೆ ಬರ್ಪುದು ಘೋರ ಸಮರ ಸಲ್ಲದು ನಿನಗೆ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಪಾಂಡು ತನಯರ ಹಿತವನ್ನು ಬಯಸುತ್ತ ಪಾಂಡು ತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವ ಆಡಲೆಂದು ಬಂದೆಯ ಸಂಧಿಯ ನಾಟಕವ ಆಡಲೆಂದು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಅಟವಂತರು ನಾವು ಕೃಷ್ಣ ಅಟವಂತರು ನಾವು ಹಿತವಿದು ತಿಳಿಲಿ ಅಟವಂತರು ನಾವು ಹಿತವಿದು ತಿಳಿಲಿ ಸುರಗಳು ಪಾತನ ಶಿರವನ್ನು ಕಡಿಯುವೆ ಸುರಗಳು ಪಾತನ ಶಿರವನ್ನು ಕಡಿಯುವೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ ಕೃಷ್ಣ ಕರ್ಣ ನಿನ್ನ ಪ್ರಾಣ ಮಿತ್ರನಾದ ಆ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಧರ್ಮವೇ ಮೇಲು ಹೇ ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಓಹೋ ಮೇರೆ ಮೀರಿತು ಮದೋನ್ಮತರಾದ ಇವರೊಡನೆ ಮಾತನಾಡುವುದೇ ಅನುಚಿತ ಭಾರತ ಭೂಮಿ ಸಜೈ ಸೇರು ರಾಷ್ಟ್ರ ಸಮಾನ ಶೌರ್ಯ ಸಾಹಸ ವಿರಾಜ ಶುಭ ಸಮೂಹ ನಿರಾಕರಿಸದಿರೈ ಭಾರತ ಭೂಮೀಶ ಭಾರತ ಭೂಮಿ ಸಜೈ ಸೇರು ರಾಷ್ಟ್ರ
ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮೀಶ ಕರೆಸಿಗನೇ ಅನುಜಾತರ ಕರೆಸಿಗನೇ ಅನುಜಾತರ ದರೆಯನೆತ್ತು ಜಾತಿ ಪಡೆ ಸುಖಿಯಾಗುವೀರ ದರೆಯನೆತ್ತು ಜಾತಿ ಪಡೆ ಸುಖಿಯಾಗುವೀರ ವೈರವನ್ನು ನೇಗೆ ನೀ ಸೈರಣೆಯನು ತಾಳೆ ವೈರವನ್ನು ನೇಗೆ ನೀ ಸೈರಣೆಯನು ತಾಳೆ ಬಾಳೈ ಬಲುತನು ಮನನುತ ಸಗುಣ ಚರಿತ ಕರುಣ ವರಗುಣವಿದ ನೆನೆಸಿ ನೀ ಮೊರೈದರೆಯ ಬಾಳೈ ಬಲುತನು ಮನನುತ ಸಗುಣ ಚರಿತ ಕರುಣ ಭರಿತ ವರಗುಣವಿದ ನೆನೆಸಿ ಮೊರೈದರೆಯ ಭಾರತ ಭೂಮಿ ಸಜೈಸೀಲು ರಾಶ ಸಮಾನ ಶೌರ್ಯ ಸಾಹಸದ ವಿರಾಜಿಸುವ ಹೋಗ ನಿರಾಕರಿಸದಿರೈ ಭಾರತ ಭೂಮೀಶ ಸುಯೋಧನ ಆದರೂ ಒಂದು ಮಾತನ್ನು ಹೇಳುವೆನು ಆಲೋಚಿಸು. ಈ ನಿನ್ನ ಗುರು ಹಿರಿಯರು ಬಂಧುಗಳು ಸಹೋದರರು ಇವರನ್ನೆಲ್ಲ ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡುವೆ? ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಿನ್ಯಾರ ಸಲುವಾಗಿ ಬಾವ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಧರ್ಮ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳುವುದು ಅಧರ್ಮದ ಕಾರ್ಯವೇ. ಎಲ್ಲ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಸಾಮ್ರಾಟ್ ದುರ್ಯೋಧನ ಹೊರತು ಮತ್ತಿನ್ಯಾರಿಂದಲೂ ಸಾಧ್ಯವಲ್ಲ. ಏನು ಪಾಂಡವರು ಶಾಸ್ತ್ರಧರ್ಮವಿರುವುದೇ ಏಡಿ ಪಾಂಡವರಳು ಶಾಸ್ತ್ರಧರ್ಮವಿರುವುದೇ ಏಡಿ ಪಾಂಡವರಳು ರೂಢಿಯೊಳಗೆ ಬರಂದು ಶ್ರೇಷ್ಠವೇ ನಿಬ್ಬರೇ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆವೆ ಕೃಷ್ಣ. ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ.
ಧರ್ಮ ಬಿರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಿಸಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ. ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆತಂದು ನೀನು ಮಾಡಿದ ಹವ್ಯಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸೃಷ್ಟಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಸುಯೋಧನ, ನೀನಾಗಿಯೇ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮಡಕೆಯಲ್ಲ, ಕುರುವೀರರಿಂದ ಸಂರಕ್ಷಿತವಾದ ಕುರು ಸಾಮ್ರಾಜ್ಯ. ಏನು ಮಾತಿನ ಮಲ್ಲನಾದರೆ ನಾನು ಛಲದಂಕಮಲ್ಲ. ಸುಯೋಧನ, ಹೋಗಲಿ ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡು. ಪಾಂಡುನಂದನರು ಅದರಿಂದಲೇ ತೃಪ್ತರಾಗುವುದು. 5 ಊರುಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಇರುವವು. ಎಲ್ಲರೂ ಅಲ್ಲಿಗೆ ಹೋಗಲಿ. ಬೇಕಾದರೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಪ್ರದಾನ ಮಾಡುವೆನೋ. ಸುಯೋಧನ, ನಮ್ಮ ಭೀಮಸೇನ ಮಹಾವರಟ. ಆತನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿ ಆತನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ್ಯ. ಏನು ಹೇಳಿದೆ ಕೃಷ್ಣ? ನಮ್ಮ ಭೀಮಸೇನ ಮಹಾವರಟ, ಆದ್ದರಿಂದ ಆತನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ್ಯ ಎಂದೆ. ಏನು ನಿನ್ನ ಭೀಮಸೇನ ಮಹಾವರಟ? ಅದು ನಿನ್ನ ಭ್ರಮೆ ಕೃಷ್ಣ. ಮುಕುಟೇಶ್ವರನ ಮರಣವೋಮ ಚರಮಗೀತೆಯನ್ನಾಡುವ ಈ ಚಲದಂಕಮಲ್ಲನ ಗರ್ಜನೆಯ ರಣಭುಜವನ್ನು ಸೆಣಸಿ ನಿಲ್ಲಬಲ್ಲಿರ. ಕೆಚ್ಚದೆಯ ಕೌರವೇಶ್ವರನ ಹುಚ್ಚು ರೋಷವಂ ರೊಚ್ಚಿಗೆಬ್ಬಿಸಿ ಕೆಣಕಿ ಕೇಕೆ ಯಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೆ 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 ತೊಟ್ಟನ ಸಿದ್ಧನಲ್ಲಿ ಛಲವ. ಸ್ವಯಂ ಭೂತ ಪ್ರೇತ ಪಿಚಾಚಿಗಳ ಒಡೆಯನಾದ ಭೂತನಾಥೇಶ್ವರನ ಕಾಲ್ಛಲದ ಜಗನಕ್ಕೆ ನಿಲ್ಲಲಿ. ಕಲಿವೀರರಿಂದ ಸಂರಕ್ಷಿತವಾದ ಹಸ್ತಿನಾವತಿ ಈ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಂಚಿ ಹೋದರೂ ಸರಿ, ಕೆಟ್ಟರೂ ಸರಿಯ ಕಟ್ಟ ಕಡೆಯದ ಗಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡ. ಕೆಟ್ಟರೂ ಸರಿಗೆ ಎದೆಗಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರೂ ಸರಿಗೆ ಎದೆಗಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಗೆ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವಿಗೆ ವೈರಿ ಕುಲವ. ಕಡೆಯಲಿದ್ದಾರ ಬೇರೆ ಛಳಮತಿ ಪಾಂಡವರೊಳಗೆ ಕಡೆಯಲಿದ್ದಾರ ಬೇರೆ. ಗುರು ಬಲರಾಮನ ಬೆಂಬಲವಿದನು ಛಲವನ್ನು ಬಿಡದೆ ನೆಲವನ್ನು ಕೊಡನು. ಗುರು ಬಲರಾಮನ ಬೆಂಬಲವಿದನು ಛಲವನ್ನು ಬಿಡದೆ ನೆಲವನ್ನು ಕೊಡನು. ಆಕಾಶ ಭೂಮಂಡಲವೇ ಓರ್ಧರದು ಹಿರಿಯದೆ. ಆಕಾಶ ಭೂಮಂಡಲವೇ ಓರ್ಧರದು ಹಿರಿಯಲಿ.
ರಾಜ್ಯವನ್ನು ಬಯಸುವವರು ಎನ್ನಳು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲೇ ರಾಜ್ಯವನ್ನು ಬಯಸುವವರು ಎನ್ನಳು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲಿ ಕಡೆಯಲಿದ್ದಾರ ಬೇಡ ಗಣಮತಿ ಪಾಂಡವರೊಡೆಯಲಿ ಕಡೆಯಲಿದ್ದಾರ ಬೇಡ ಪಾಂಡವರಿಗೆ ಸಮಭಾಗವ ಕೊಡಿಸುವ ನೀ ಪಟ್ಟ ಕ್ರಮ ಸಾರ್ಥಕವಾಗದು ಪಾಂಡವರಿಗೆ ಸಮಭಾಗವ ಕೊಡಿಸುವ ನೀ ಪಟ್ಟ ಕ್ರಮ ಸಾರ್ಥಕವಾಗದು ಒಂದು ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರು ಒಂದ ದಾರಿಯನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರು ಸಂಧಾನಕ್ಕೆಂದು ಬಂದ ಅತಿಥಿಯ ಸಭೆಯಲ್ಲೆಂದು ಸತ್ಕರಿಸದಿರುವದ ಸಂಧಾನಕ್ಕೆಂದು ಬಂದ ಅತಿಥಿಯ ಸಭೆಯಲ್ಲೆಂದು ಸತ್ಕರಿಸದಿರುವುದು ಕಡೆಯಲಿದ್ದಾರ ಬೇರೆ ಕಡೆಯಲಿದ್ದಾರ ಬೇರೆ ಕಡೆಯಲಿದ್ದಾರ ಬೇರೆ ಕಡೆಯಲಿದ್ದಾರ ಬೇರೆ ಕಡೆಯಲಿದ್ದಾರ ಬೇರೆ ಕೃಷ್ಣ ಸುಯೋಧನ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂದು ನಾಟಕವಾಡುತ್ತಿರುವ ಏ ನಿನ್ನ ಮಾಯಾಜಾಲವನ್ನ ನಾನ್ ಅರಿಯದವನೆಂದು ಭಾವಿಸಿದೆ ಕೃಷ್ಣ ಸುಯೋಧನ ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ ಕೇವಲ 3 ಹೆಜ್ಜೆ ಭೂಮಿಯನ್ನ ದಾನವನ್ನಾಗಿ ಪಡೆದು 1 ಹೆಜ್ಜೆ ಭೂಮಿಯನ್ನ ಇನ್ನೊಂದು ಹೆಜ್ಜೆಯಿಂದ ಆಕಾಶವನ್ನ ಇನ್ನೊಂದು ಹೆಜ್ಜೆಯಿಂದ ಬಲಿಚಕ್ರವನ್ನ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ಕೇವಲ 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ದಾನವನ್ನಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗುವುದೆಂಬುದನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋವು ಪಾದ ಇಡುವಷ್ಟು ಜಾಗದಲ್ಲಿ 1 ಮುಳ್ಳನ್ನು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಬೇಕಾದರೆ ಆ ಪಾಂಡವರು ಯುದ್ಧವನ್ನು ಮಾಡಿ ಗೆದ್ದು ರಾಜ್ಯವನ್ನು ಪಡೆಯಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಮಾತನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಇದು ಕುಲ ಕಳಂಕ ಸ್ವರೂಪನೇ. ಅಗ್ರಜ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡನಂದರರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತರಾಗಿ ಕೇಳುತ್ತಿರುವರು ನೋಡುವಣ್ಣ. ಸಮಯವು ದೊರೆತರೆ ಎಂತಹ ಚಿಂತನೆಗೂ ಎದುರತಕ್ಕವರಲ್ಲ. ದುರಾತ್ಮರಾದ ಪಾಂಡಸುತರ ದುರಾತ್ಮರಾದ ಪಾಂಡಸುತರ ಅಖಂಡ ಸಮರದೋ ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು. ನಡೆ ಅಣ್ಣ, ನಡೆ ಸಹೋದರ, ಇಂಥವರ ಮಧ್ಯೆ ನಮ್ಮ ಏನು ಕೆಲಸ?